ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆ ಬಿಜೆಪಿ ಪಕ್ಷಕ್ಕೆ ಬಹುದೊಡ್ಡ ಶಾಕನ್ನು ಕೊಟ್ಟಿದೆ. ಏಕಾಂಗಿಯಾಗಿ 370 ಸೀಟುಗಳನ್ನು ಗೆಲ್ಲಬೇಕು ಅಂದ್ಕೊಳ್ತಾ ಇದ್ದ ಬಿಜೆಪಿಯನ್ನು ಮತದಾರ 240 ಸ್ಥಾನಗಳಿಗೆ ಕಟ್ ಹಾಕಿದ್ದಾನೆ. ಅದರಲ್ಲೂ ಬಿಮಾರು ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನಗಳು ಬಿಜೆಪಿಗೆ ಕೈಕೊಟ್ಟಿವೆ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಹಳ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದೆ. ಹಾಗಾದರೆ ಬಿಜೆಪಿ ಸರ್ಕಾರ ಇದ್ದು, ಯೋಗಿ ಆದಿತ್ಯನಾಥ್ ಅವರ ಪ್ರಭಾವ ಇದ್ದು, ಕಳೆದ 2 ಚುನಾವಣೆಗಳಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಪಡೆದು ಕೂಡ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸಿದ್ದು ಹೇಗೆ? ಇಂಡಿ ಮೈತ್ರಿಕೂಟ 200 ಸೀಟುಗಳನ್ನು ದಾಟೋದಕ್ಕೆ ಉತ್ತರ ಪ್ರದೇಶದ ಕೊಡುಗೆ ಎಷ್ಟು? ಅಯೋಧ್ಯೆಯಲ್ಲೇ ಯಾಕೆ ಮೋದಿ ಯೋಗಿ ಮ್ಯಾಜಿಕ್ ವರ್ಕ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಲ್ಲಿ ಉತ್ತರ ಪ್ರದೇಶದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋದಕ್ಕೂ ಮುಂಚೆ ನಿಮಗೊಂದು ಸಣ್ಣ ಅಪ್ಡೇಟ್ ಅನ್ನು ಕೊಡಬೇಕಾಗಿದೆ. ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಎನ್ಡಿಎ ತನ್ನ ಅಂಗಪಕ್ಷಗಳ ಸಭೆಯನ್ನ ಮಾಡ್ತಾ ಇದೆ. ಅದರಲ್ಲಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು, ಜೆಡಿಯು ನಾಯಕ ನಿತೀಶ್ ಕುಮಾರ್ ಸೇರಿದ ಹಾಗೆ ಎನ್ಡಿಎ ಪಕ್ಷಗಳ ಸಾಕಷ್ಟು ನಾಯಕರು ಭಾಗವಹಿಸಿದ್ದಾರೆ. ಅಲ್ಲಿ ಅಷ್ಟೂ ಮಿತ್ರ ಪಕ್ಷಗಳು ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಸಹಮತಿಯನ್ನ ವ್ಯಕ್ತಪಡಿಸಿರುವ ಕಾರಣ ಜೂನ್ 8 ಶನಿವಾರ ಸಂಜೆ ಪ್ರಧಾನಿ ನರೇಂದ್ರ ಮೋದಿ 3ನೇ ಅವಧಿಗೆ ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ಅವತ್ತು ಅವರ ಜೊತೆ ಯಾರ್ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಮಿತ್ರ ಪಕ್ಷಗಳಿಗೆ ಏನೆಲ್ಲ ಹಂಚಿಕೆ ಆಗುತ್ತೆ, ಅವರ ಬೇಡಿಕೆಗಳೇನು, ಅವರಿಗೆ ಬಿಜೆಪಿ ಏನೆಲ್ಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳು ನಡೆಯುತ್ತವೆ ಮತ್ತು ಆ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನು ಹೊರಬೀಳಬೇಕಾಗಿದೆ. ಅಂತೂ 8ನೇ ತಾರೀಕು ಶನಿವಾರ ಸಂಜೆ ನರೇಂದ್ರ ದಾಮೋದರ ದಾಸ್ ಮೋದಿ ಸತತ 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಗೆಳೆಯರೆ, ದೆಹಲಿಯ ಪಡಸಾಲೆಯಲ್ಲಿ ಒಂದು ಮಾತಿದೆ, ಉತ್ತರ ಪ್ರದೇಶವನ್ನು ಯಾರು ಗೆಲ್ತಾರೋ ಅವರು ದೇಶನೇ ಗೆದ್ದಂತೆ ಅಂತ. ಯಾಕೆಂದರೆ ಉತ್ತರ ಪ್ರದೇಶ 1ರಲ್ಲೇ 80 ಲೋಕಸಭಾ ಕ್ಷೇತ್ರಗಳಿವೆ. ಅಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೋ ಅವರಿಗೆ ಮ್ಯಾಜಿಕ್ ನಂಬರನ್ನು ಮುಟ್ಟೋದು ಕಷ್ಟ ಆಗೋದಿಲ್ಲ. ಇದು 2014 ಹಾಗೂ 2019ರ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿತ್ತು. ಇನ್ನು 2014ರಲ್ಲಿ ಬಿಜೆಪಿ ಇಲ್ಲಿ 71 ಸ್ಥಾನಗಳನ್ನು ಪಡ್ಕೊಂಡ್ರೆ 2019ರಲ್ಲಿ 62 ಸ್ಥಾನಗಳನ್ನು ಪಡ್ಕೊಳ್ತು. ಈ ಎರಡೂ ಬಾರಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತು. ಇನ್ನು ಲೋಕಸಭೆಯಲ್ಲಿ ಪ್ರಾಬಲ್ಯವನ್ನು ಮೆರೆದ ನಂತರ 2017ರ ವಿಧಾನಸಭೆ ಹಾಗೂ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಸ್ಪಷ್ಟ ಬಹುಮತವನ್ನು ಅಲ್ಲಿ ಗಳಿಸಿಕೊಳ್ತು. ಹೀಗಾಗಿ 2024ರಲ್ಲೂ ಕೂಡ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ಪ್ರಯತ್ನಗಳನ್ನು ಆರಂಭ ಮಾಡಿತು. ಉತ್ತರ ಪ್ರದೇಶದ ಅಭಿವೃದ್ಧಿಗೆ ವೇಗ ಕೊಡಲಾಯಿತು. ಅಲ್ಲಿ ಸಾಕಷ್ಟು ಹೂಡಿಕೆಗಳು ಬಂದವು. ಉದ್ಯೋಗಾವಕಾಶಗಳನ್ನು ಹೆಚ್ಚು ಮಾಡೋ ಕೆಲಸ ನಡೀತು. ಅಭಿವೃದ್ಧಿಯ ವಿಷಯದಲ್ಲಿ ಉತ್ತರ ಪ್ರದೇಶ ದೇಶದ ಬೇರೆ ರಾಜ್ಯಗಳಿಗೆ ಕಾಂಪೀಟ್ ಮಾಡೋದಕ್ಕೆ ನಿಂತುಕೊಳ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಯಿತು. ಕೋಟ್ಯಂತರ ಭಕ್ತರ ಕನಸೂ ಈಡೇರಿದ ಹಾಗಾಯಿತು. ವಾರಣಾಸಿ ಅಭಿವೃದ್ಧಿ ಆಯಿತು. ಕಾಶಿಯ ಜ್ಞಾನವಾಪಿ ಹಾಗೂ ಮಥುರಾಗಳ ವಿಷಯ ಕೂಡ ಅಲ್ಲಿ ಮುನ್ನೆಲೆಗೆ ಬಂತು. ಆ ಮೂಲಕ ಹಿಂದೂ ಓಟುಗಳನ್ನು ಒಗ್ಗೂಡಿಸೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಹೋಯಿತು. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮಾಡಿದ ಕೆಲಸ ಅವರಿಗೆ ಕನಿಷ್ಠ 65 ಸೀಟುಗಳನ್ನು ಗೆದ್ದುಕೊಡುತ್ತೆ ಅನ್ನೋ ವಾತಾವರಣವನ್ನು ನಿರ್ಮಾಣ ಮಾಡಿತು. ಆದರೆ ಅಲ್ಲಿ ಹೈಕಮಾಂಡ್ನ ಓವರ್ ಕಾನ್ಫಿಡೆನ್ಸು ಹಾಗೂ ಸ್ಥಳೀಯ ನಾಯಕರನ್ನು ಕಡೆಗಣಿಸಿದ್ದು ಅವರಿಗೆ ಮುಳುವಾಗಿ ಬಿಡ್ತು. ಗೆಳೆಯರೆ, ಈ ಬಾರಿ ಉತ್ತರ ಪ್ರದೇಶದಲ್ಲಿ ಭರ್ಜರಿ ಫಸಲನ್ನು ತೆಗೆಯೋದಕ್ಕೆ ಮುಂದಾಗಿದ್ದ ಬಿಜೆಪಿಗೆ ಎಂಥ ನಿರಾಸೆ ಆಯಿತು ಅಂದರೆ, ರಾಮ ಮಂದಿರ ಇರೋ ಫೈಜಾಬಾದ್ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿಯನ್ನ ಸಮಾಜವಾದಿ ಪಕ್ಷ ಸೋಲಿಸಿದೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಎನ್ಡಿಎಗಿಂತ ಇಂಡಿ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡಿದೆ. 80 ಕ್ಷೇತ್ರಗಳ ಪೈಕಿ 37 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿರುವ ಅಖಿಲೇಶ್ ಯಾದವ್ ನೇತೃತ್ವದ ಎಸ್ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಾಗೆಯೇ 2019ರಲ್ಲಿ 62 ಕ್ಷೇತ್ರಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ 33 ಕ್ಷೇತ್ರಗಳಿಗಷ್ಟೇ ಸೀಮಿತ ಆಗಿದೆ. ಇನ್ನು ಕಳೆದ ಬಾರಿ 1 ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದ ಕಾಂಗ್ರೆಸ್ ಈ ಬಾರಿಯಲ್ಲಿ 6 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿದ್ದು, ಬಿಜೆಪಿಯ ಮಿತ್ರ ಪಕ್ಷ RLD 2 ಹಾಗೂ ಅಪ್ನಾದಳ್ ಪಕ್ಷ 1 ಕ್ಷೇತ್ರವನ್ನು ಗೆದ್ದುಕೊಂಡಿವೆ. ಹಾಗೆಯೇ ಚಂದ್ರಶೇಖರ್ ಆಜಾದ್ ಅವರ ASPKR ಅನ್ನೋ ಪಕ್ಷ 1 ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದೆ. ಸೊ ಉತ್ತರ ಪ್ರದೇಶದಲ್ಲಿ ಇಂಡಿ ಮೈತ್ರಿಕೂಟ 43 ಕ್ಷೇತ್ರಗಳನ್ನು ಗೆದ್ದಿದ್ರೆ ಎನ್ಡಿಎ 36 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ನಿರೀಕ್ಷಿಸಿದಷ್ಟು ಸೀಟುಗಳು ಬಂದುಬಿಟ್ಟಿದ್ರೆ ಬಿಜೆಪಿ ಒಂದೇ ಸರ್ಕಾರ ರಚನೆಗೆ ಬೇಕಾದ ಬಹುಮತವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈ ಬಾರಿನೂ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ದೇಶದಲ್ಲಿ ಆರಿಸಿ ಬಂದರೂ ಕೂಡ ಎನ್ಡಿಎ ಬಳಿ ಸರ್ಕಾರ ರಚನೆಗೆ ಬಹುಮತ ಇದೆ. ಆದರೂ ಕೂಡ ಕಳೆದ ಬಾರಿ 303 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಗೆದ್ದಿದ್ದ ಬಿಜೆಪಿ
ಈ ಬಾರಿ 240 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬರ್ತಾ ಇದೆ. ಇನ್ನು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಯಾಕೆ ಹಿಂಗಾಯ್ತು ಗೆಳೆಯರೆ? ಬಿಜೆಪಿಯ ಆತ್ಮವಿಶ್ವಾಸ ತುಂಬಾನೇ ಹೆಚ್ಚಾಗಿತ್ತು. ಮೋದಿ ಅಲೆ ನಮ್ಮನ್ನು ದಡ ಮುಟ್ಟಿಸಿ ಬಿಡುತ್ತೆ ಅಂತ ಅವರು ಭಾವಿಸಿದ್ರು. ಉತ್ತರ ಪ್ರದೇಶ ಅನ್ನೋದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಹಾಗೆ ಅತಿ ಹೆಚ್ಚು ಬಡತನವನ್ನು ಕೂಡ ಮಡಿಲಲ್ಲಿ ಇಟ್ಟುಕೊಂಡಿರೋ ರಾಜ್ಯ. ಅಲ್ಲಿ ನಿರುದ್ಯೋಗದ ಪ್ರಮಾಣ ತುಂಬಾನೇ ಇದೆ. ಹಾಗೆ ಸೇನೆಯನ್ನ ಸೇರಬೇಕು ಅಂತ ಬಯಸೋ ಯುವಕರ ಸಂಖ್ಯೆ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಈ ಬಾರಿ ಕೇಂದ್ರ ಸರ್ಕಾರ ಅಗ್ನಿವೀರ್ ಯೋಜನೆಯನ್ನ ಜಾರಿಗೆ ತಂದದ್ದು ಉತ್ತರ ಪ್ರದೇಶದಲ್ಲಿ ಯುವಕರ ಉದ್ಯೋಗಾವಕಾಶಗಳನ್ನು ಕಿತ್ಕೋತಾ ಇದೆ ಅನ್ನೋ ಭಾವನೆ ಮೂಡೋದಕ್ಕೆ ಕಾರಣ ಆಯಿತು. ದೇಶದ ಯುವಕರಿಗೆ ಒಂದಷ್ಟು ವರ್ಷಗಳ ಸೇನಾ ತರಬೇತಿಯನ್ನು ಕೊಟ್ಟು ಒಂದಷ್ಟು ದಿನ ಅವರಿಗೆ ಸೇನೆಯಲ್ಲಿ ಕೆಲಸ ಮಾಡೋ ಅವಕಾಶವನ್ನೂ ಕೊಟ್ಟು ಆನಂತರ ಅವರನ್ನು ಮುಂದುವರಿಸುವ ಅಥವಾ ಅವರಿಗೆ ವಾಪಸ್ಸು ಹೋಗುವ ಅವಕಾಶವನ್ನು ಕೊಡೋದು ಒಂಥರ ಒಳ್ಳೆ ನಿರ್ಧಾರನೇ. ಆದರೆ ಅದು ನಮ್ಮ ಉದ್ಯೋಗಾವಕಾಶಗಳನ್ನು ಕಿತ್ಕೋತಾ ಇದೆ ಅನ್ನೋ ಭಾವನೆ ಮೂಡೋದಕ್ಕೆ ಅವಕಾಶ ಆಗಬಾರದು. ಮತ್ತು ಅತಿ ಹೆಚ್ಚು ನಿರುದ್ಯೋಗಿಗಳು, ಅತಿ ಹೆಚ್ಚು ವಿದ್ಯಾಭ್ಯಾಸ ಇಲ್ಲದ ಅನ್ಸ್ಕಿಲ್ಡ್ ಯುವಕರಿರೋ ದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಅನ್ನೋದು ದೊಡ್ಡ ಸವಾಲಾಗುತ್ತೆ. ಉತ್ತರ ಪ್ರದೇಶದಲ್ಲೂ ಅದೇ ಆಯಿತು. ಅಗ್ನಿವೀರ್ ಯೋಜನೆಯಿಂದ ಯಾವ ಸಮಸ್ಯೆಯೂ ಆಗೋದಿಲ್ಲ ಅನ್ನೋದನ್ನ ಯುವಕರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡೋದಕ್ಕೇ ಹೋಗಲಿಲ್ಲ. ಮೋದಿ ಹೈ ತೋ ಮುಮ್ಕಿನ್ ಹೈ ಅಂತ ಎಲ್ಲ ಮೋದಿ ಅವರ ಮೇಲೆ ಹಾಕಿ 2 ಹಾಗೂ 3ನೇ ಲೈನಿನ ನಾಯಕರು ಸುಮ್ಮನಾಗಿ ಹೋದ್ರು. ಇದು ಅಲ್ಲಿನ ನಿರುದ್ಯೋಗಿ ಯುವಕರಿಗೆ ಹಾಗೂ ಅವರ ಕುಟುಂಬಗಳಿಗೆ ಬಿಜೆಪಿಯ ವಿರುದ್ಧ ಅಸಮಾಧಾನ ಬೆಳೆಯೋದಕ್ಕೆ ಕಾರಣ ಆಯಿತು. ಇನ್ನು ಪೊಲೀಸ್ ಹುದ್ದೆಗಳಿಗೆ ನಿಗದಿಯಾಗಿದ್ದ ಪರೀಕ್ಷೆಯನ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಕಾರಣ ಕೊಟ್ಟು ರದ್ದು ಮಾಡಲಾಯಿತು. ಇದು ಉದ್ಯೋಗಾಕಾಂಕ್ಷಿಗಳನ್ನ ಬೇಸರಕ್ಕೆ ತಳ್ಳಿತು. ಕ್ವಶ್ಚನ್ ಪೇಪರ್ ಲೀಕ್ ಆಗೋದು ಉದ್ಯೋಗಾಕಾಂಕ್ಷಿಗಳು ತಪ್ಪಲ್ಲ. ಅದನ್ನು ಯಾರು ಮಾಡಿದ್ದಾರೆ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಬೇರೆ ಪ್ರಶ್ನೆ ಪತ್ರಿಕೆಯನ್ನು ತಕ್ಷಣ ಸಿದ್ಧಪಡಿಸಿ ಮತ್ತೆ ಪರೀಕ್ಷೆಗಳನ್ನು ಮಾಡಬೇಕಿತ್ತು. ಅದನ್ನು ಅವರು ಮಾಡಲಿಲ್ಲ. ಇದರ ಜೊತೆಗೆ ಬಿಜೆಪಿ ಈ ಬಾರಿ 370 ದಾಟಿ ಬಿಟ್ರೆ ಅವರು ಸಂವಿಧಾನವನ್ನೇ ಬದಲಾಯಿಸಿ ಬಿಡ್ತಾರೆ ಅನ್ನೋ ಅಪಪ್ರಚಾರವನ್ನ ಇಂಡಿ ಮೈತ್ರಿಕೂಟ ತುಂಬಾ ವ್ಯವಸ್ಥಿತವಾಗಿ ಮಾಡ್ತು. ಅದರಲ್ಲೂ ಕರ್ನಾಟಕದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಇಂಡಿ ಮೈತ್ರಿಕೂಟದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ತಾ ಹೋದರು. ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅದಕ್ಕೆ ತಿದ್ದುಪಡಿಗಳನ್ನು ಮಾತ್ರ ತರಬಹುದು. ಈಗಾಗಲೇ 106 ಬಾರಿ ಸಂವಿಧಾನಕ್ಕೆ ಈ ಹಿಂದಿನ ಎಲ್ಲ ಸರ್ಕಾರಗಳು ತಿದ್ದುಪಡಿಯನ್ನು ತಂದಿವೆ ಮತ್ತು ನಮ್ಮ ಸಂವಿಧಾನ ಕಾಲಕಾಲಕ್ಕೆ ತಿದ್ದುಪಡಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅನ್ನೋದನ್ನು ಜನಕ್ಕೆ ಸರಿಯಾದ ರೀತಿಯಲ್ಲಿ ತಿಳಿಸೋದರಲ್ಲಿ ಬಿಜೆಪಿ ವಿಫಲವಾಯಿತು. ಇದು ಉತ್ತರ ಪ್ರದೇಶ ಒಂದೇ ಅಲ್ಲ, ದೇಶದಾದ್ಯಂತ ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಮತದಾರರಲ್ಲಿ ಭಯ ಹುಟ್ಟಿಸ್ತು. ಅವರು ಬಿಜೆಪಿಯ ವಿರುದ್ಧ ಮತ ಚಲಾಯಿಸುವ ಹಾಗೆ ಮಾಡ್ತು. ಇನ್ನು ಉತ್ತರ ಪ್ರದೇಶದಲ್ಲಿ ಈ ಬಾರಿಯಾದ ದೊಡ್ಡ ಎಡವಟ್ಟು ಅಂದರೆ ಅಲ್ಲಿನ ಸ್ಥಳೀಯ ನಾಯಕತ್ವವನ್ನು ಬಿಜೆಪಿ ಹೈಕಮಾಂಡ್ ವಿಶ್ವಾಸಕ್ಕೆ ತಗೊಳ್ಳದೆ ಹೋಗಿತ್ತು. ಬೇರೆ ಬಿಜೆಪಿ ಸ್ಟ್ರಾಂಗ್ ಆದಂತೆಲ್ಲ ಎಲ್ಲ ನಿರ್ಧಾರಗಳನ್ನು ಅಮಿತ್ ಶಾ ತೆಗೆದುಕೊಳ್ಳೋದಕ್ಕೆ ನಿಂತರು. ಇದು ಪಕ್ಷದಲ್ಲಿನ ನಿಷ್ಠಾವಂತರಿಗೆ ಬೇಸರವನ್ನು ಉಂಟು ಮಾಡಿದ್ದಷ್ಟೇ ಅಲ್ಲದೆ ಬಿಜೆಪಿಯ ಬೆನ್ನೆಲುಬಾಗಿರುವ RSSನ ಬೇಸರಕ್ಕೆ ಕೂಡ ಇದು ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಳುಹಿಸಿದ್ದ ಪಟ್ಟಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಿಲ್ಲ. ಯಾರು ಗೆಲ್ಲೋದಿಲ್ಲ ಅನ್ನೋ ವರದಿಯನ್ನು ಉತ್ತರ ಪ್ರದೇಶದ ನಾಯಕರು ಕೊಟ್ಟಿದ್ರು, ಅವರಿಗೆ ಟಿಕೆಟ್ ಸಿಗ್ತಾ ಹೋಯಿತು. ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಜಾತಿಯ ಲೆಕ್ಕಾಚಾರಗಳು ಎಲ್ಲ ಕಡೆ ಕೆಲಸ ಮಾಡ್ತವೆ. ಏನೇ ದೇಶ, ಹಿಂದುತ್ವ ಮತ್ತೊಂದು ಅಂತ ಬಂದರೂ ಕಡೆಗೆ ನನಗೇನು ಅನ್ನೋದರಲ್ಲೇ ಎಲ್ಲ ಮುಕ್ತಾಯ ಆಗೋದು. ಅಲ್ಲಿ ಕೂಡ ಅಂಥದ್ದೊಂದು ಸೋಷಿಯಲ್ ಇಂಜಿನಿಯರಿಂಗ್ ಆಗಬೇಕಿತ್ತು. ಆದರೆ ಅದನ್ನು ಕೂಡ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡ್ತು. ಎಲ್ಲವೂ ನಮಗೇ ಗೊತ್ತು ಅನ್ನೋ ಹಾಗೆ ಎಲ್ಲವನ್ನೂ ಮಾಡೋದಕ್ಕೆ ಹೋಯಿತು. ಇದು ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯ ಸೋಲಿಗೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಹೀಗೆ ಒಂದು ಕಡೆ ಅಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದವರಿಗೆ ಟಿಕೆಟ್ ಸಿಗಲಿಲ್ಲ. ಅದೇ ಸಮಯಕ್ಕೆ ಚುನಾವಣೆಗಳ ನಂತರ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನ ಬದಲಾಯಿಸ್ತಾರೆ. ಆದಿತ್ಯನಾಥ್ ಮೋದಿಯವರಿಗೆ ಪರ್ಯಾಯವಾಗಿ ಬೆಳೆದಿದ್ದಾರೆ. ಅದನ್ನು ಅಮಿತ್ ಶಾ ಸಹಿಸ್ತಿಲ್ಲ. ಹೀಗಾಗಿ ಯೋಗಿಯನ್ನ ಮುಂದೆ ಮೂಲೆಗುಂಪು ಮಾಡಲಾಗತ್ತೆ ಅಂತ ಕೇಜ್ರಿವಾಲ್ ಸೇರಿದಂತೆ ಸಾಕಷ್ಟು ನಾಯಕರು ಭಾಷಣ ಮಾಡೋದಕ್ಕೆ ನಿಂತರು. ಇದು ಕೂಡ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನ ಪ್ರೀತಿಸುವ ಮತದಾರನ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಯಿತು. ಮತದಾರರು ಕನ್ಫ್ಯೂಸ್ ಆದರೂ ಅದು ಇಲ್ಲಿ ಬಿಜೆಪಿಯ ವಿರುದ್ಧ ಒಂದಷ್ಟು ಕೆಲಸ ಮಾಡ್ತು. ಇದೆಲ್ಲದರ ನಡುವೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಇಲ್ಲಿ ಯಾವೆಲ್ಲ ಎಡವಟ್ಟುಗಳನ್ನು ಮಾಡಿಕೊಳ್ತೋ ಅದೇ ಥರದ ತಪ್ಪುಗಳನ್ನು ಉತ್ತರ ಪ್ರದೇಶದಲ್ಲೂ ಮಾಡ್ತು. ಅಲ್ಲಿ ಸಿಟ್ಟಿಂಗ್ MP ಗಳಿಗೆ ನಿಮಗೆ ಟಿಕೆಟ್ ಇಲ್ಲ ಅನ್ನೋ ವಿಷಯನ ಲಿಸ್ಟ್ ಅನೌನ್ಸ್ ಆಗುವ ಕೆಲವೇ ಗಂಟೆಗಳ ಮುನ್ನ ತಿಳಿಸಲಾಯಿತು. ಅವರ ಜೊತೆ ಸರಿಯಾದ ರೀತಿಯಲ್ಲಿ ಮಾತನಾಡಿ ಅವರನ್ನು ಕನ್ವಿನ್ಸ್ ಮಾಡುವ ಸೌಜನ್ಯವನ್ನು ಬಿಜೆಪಿ ತೋರಲಿಲ್ಲ. ಅಷ್ಟೇ ಅಲ್ಲ, ಕೈರಾನ, ಮುಜಫರ್ ನಗರ, ಫತೇಪುರ್ ಸಿಕ್ರಿ, ಮೋಹನ್ ಲಾಲ್ ಗಂಜ್, ಪ್ರತಾಪ್ಗಢ,
ಕೌಶಾಂಬಿ, ಅಲಹಾಬಾದ್, ಜೌನ್ಪುರ್ನಂತಹ ಕ್ಷೇತ್ರಗಳಲ್ಲಿ ಪ್ರಕಟಗೊಂಡ ಅಭ್ಯರ್ಥಿಗಳ ಬಗ್ಗೆ ಸ್ಥಳೀಯರ ವಿರೋಧ ಆಯಿತು. ಆದರೆ ಆ ವಿರೋಧವನ್ನ ಹೈಕಮಾಂಡ್ ಲೆಕ್ಕಕ್ಕೆ ತಗೊಳ್ಳೋದಿಕ್ ಹೋಗ್ಲಿಲ್ಲ. ಹೀಗಾಗಿ ಅಲ್ಲಿ ಕಾರ್ಯಕರ್ತರು ಕೆಲಸ ಮಾಡಲಿಲ್ಲ. ಹೇಗೂ 400 ಗೆಲ್ತಾರೆ ಅಂದಾಗ ಈ 4 ಕ್ಷೇತ್ರಗಳಲ್ಲಿ ಸೋಲಿಸಿದ್ರೆ ಇನ್ನೇನಾಗತ್ತೆ ಅಂತ ಅಲ್ಲಿನ ಬಿಜೆಪಿಯ ಸ್ಥಳೀಯ ಕಾರ್ಯಕರ್ತರು ಭಾವಿಸಿದ್ರು. ಇದರ ಪರಿಣಾಮ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ಬರಲಿಲ್ಲ. ಇದೆಲ್ಲ ಬಿಜೆಪಿಯ ಸೋಲಿಗೆ ಬಿಜೆಪಿಯವರೇ ಕೊಡ್ತಾ ಇರೋ ಲೆಕ್ಕಾಚಾರಗಳಾದರೆ ಈ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟದ ತಂತ್ರಗಾರಿಕೆ ಕೂಡ ಬಿಜೆಪಿಯನ್ನ ಕಟ್ಟಿ ಹಾಕೋದ್ರಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡಿದೆ ಅನ್ನೋದು ಸುಳ್ಳಲ್ಲ. ಮೊದಲಿಗೆ ಎಸ್ಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸೀಟ್ ಹಂಚಿಕೆ ವಿಷಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ವು. ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಕೇಳಿದ 4-5 ಸೀಟುಗಳನ್ನು ಕೂಡ ಕಾಂಗ್ರೆಸ್ ಬಿಟ್ಟುಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಅಲ್ಲಿ ಎಸ್ಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ವಿರಸ ಮೂಡ್ತು. ಆದರೆ ಯಾವಾಗ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಪ್ರಕಟ ಆಯಿತೋ ಕಾಂಗ್ರೆಸ್ ಪಕ್ಷದ ತಲೆ ಏರಿದ್ದ ಅಹಂಕಾರ ಇಳಿದು ಹೋಯಿತು. ಹೀಗಾಗಿ ಅವರು ಅಖಿಲೇಶ್ ಯಾದವ್ ಜೊತೆ ಹೊಂದಾಣಿಕೆಗೆ ಮುಂದಾದರು. ಸೊ ಎಸ್ಪಿ ಒಟ್ಟು 62 ಕ್ಷೇತ್ರಗಳನ್ನು ತನ್ನ ಬಳಿ ಇಟ್ಟುಕೊಂಡು ಇನ್ನುಳಿದ 18 ಕ್ಷೇತ್ರಗಳನ್ನು ಮಾತ್ರ ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳಿಗೆ ಬಿಟ್ಟುಕೊಡ್ತು. ಹೀಗೆ ಸೀಟ್ ಹಂಚಿಕೆ ಆದ ನಂತರ ದೋ ಲಡ್ಕೋಂಕ ಜೋಡಿಯನ್ನು ಘೋಷಣೆಯನ್ನು ಇಟ್ಟುಕೊಂಡು ಅಖಿಲೇಶ್ ಹಾಗೂ ರಾಹುಲ್ ಗಾಂಧಿ PDA ಫಾರ್ಮುಲಾನ ಕಂಡುಹಿಡಿದ್ರು. PDA ಅಂದರೆ ಪಿಚುಡೆ ಅಂದರೆ ಹಿಂದುಳಿದ ವರ್ಗ, ಡಿ ಅಂದರೆ ದಲಿತ, ಎ ಅಂದರೆ ಅಲ್ಪಸಂಖ್ಯಾತ ಅನ್ನೋ ಫಾರ್ಮುಲಾ. ಅಲ್ಪಸಂಖ್ಯಾತ ಅನ್ನೋ ಫಾರ್ಮುಲಾನ ಬಳಸೋದಕ್ಕೆ ನಿರ್ಧಾರ ಮಾಡಿದ್ರು. ಇದರ ಜೊತೆಗೆ ಯಾದವ್ ಹಾಗೂ ಜಾಟ್ ಮತಗಳ ಮೇಲೆ ಈ ಜೋಡಿ ಕಣ್ಣಿಡ್ತು. ಹಾಗೆಯೇ ಬಿಜೆಪಿಯ ಜೊತೆಯಲ್ಲೇ ಇದ್ದ ಠಾಕೂರ್ಗಳನ್ನು ಕೂಡ ತಮ್ಮತ್ತ ಸೆಳೆಯುವ ಕೆಲಸವನ್ನ ಅಖಿಲೇಶ್ ಯಾದವ್ ಮಾಡಿದ್ರು. ಇಲ್ಲಿ ಮುಖ್ಯವಾಗಿ ಉತ್ತರ ಪ್ರದೇಶದ ಬಹಳಷ್ಟು ಮತದಾರರು ಈ ಸಮಾಜವಾದಿ ಪಕ್ಷವನ್ನ ದೂರ ಇಡೋದಕ್ಕೆ ಕಾರಣವಾಗಿದ್ದು ಅದು MY ಅಂದ್ರೆ ಮುಸ್ಲಿಂ ಮತ್ತು ಯಾದವರಿಗಷ್ಟೇ ಸೀಮಿತವಾಗಿದ್ದ ಪಕ್ಷ ಅನ್ನೋದು. ಈ ಬಾರಿ ಈ MY ಕಾನ್ಸೆಪ್ಟ್ ನಿಂದ ಹೊರಬರೋದಕ್ಕೆ ಅಖಿಲೇಶ್ ಮುಂದಾದ್ರು. ತಮ್ಮ ಪಕ್ಷ ಸ್ಪರ್ಧಿಸಿದ 36 ಕ್ಷೇತ್ರಗಳ ಪೈಕಿ 5 ಮಂದಿ ಯಾದವರಿಗಷ್ಟೇ ಟಿಕೆಟ್ ಅನ್ನು ಕೊಟ್ಟರು. ಆ 5 ಮಂದಿ ಕೂಡ ಅಖಿಲೇಶ್ ಯಾದವ್ ಅವರ ಸಂಬಂಧಿಗಳೇ ಆಗಿದ್ರು. ಕನೌಜ್ನಲ್ಲಿ ಅಖಿಲೇಶ್ ಖುದ್ದು ಸ್ಪರ್ಧೆ ಮಾಡಿದ್ರು. ಮೈನ್ಪುರಿಯಲ್ಲಿ ಅವರ ಪತ್ನಿ ಡಿಂಪಲ್ ಯಾದವ್ ಅವರಿಗೆ ಟಿಕೆಟ್ ಕೊಟ್ಟರು. ಇನ್ನುಳಿದ ಹಾಗೆ ಮುಸ್ಲಿಮರಿಗೂ ಕೂಡ ಹೆಚ್ಚು ಟಿಕೆಟ್ ಅನ್ನು ಕೊಡೋದಕ್ಕೆ ಅಖಿಲೇಶ್ ಹೋಗಲಿಲ್ಲ. ಅಖಿಲೇಶ್ ಅಲ್ಲಿ ಕೇವಲ 4 ಮುಸ್ಲಿಮರಿಗೆ ಟಿಕೆಟ್ ಅನ್ನು ಕೊಟ್ಟರು. ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮತ್ತು ಯಾದವರ ಪಕ್ಷ ಅನ್ನೋ ಕಾರಣಕ್ಕೆ ಎಸ್ಪಿಯಿಂದ ದೂರ ಆಗಿದ್ದವರನ್ನ ತಮ್ಮತ್ತ ಸೆಳೆಯೋದ್ರಲ್ಲಿ ಅಖಿಲೇಶ್ ಸಫಲ ಆದರು. ಸಣ್ಣ ಜಾತಿಗಳ ನಾಯಕರನ್ನ ಗುರುತಿಸಿ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಲಾಯಿತು ಮತ್ತು ಟಿಕೆಟ್ ಅನ್ನು ಕೊಡಲಾಯಿತು. ಅವರ ಪರವಾಗಿ ಕೆಲಸ ಮಾಡೋದಕ್ಕೆ ಯಾದವ್ ಹಾಗೂ ಮುಸ್ಲಿಂ ನಾಯಕರಿಗೆ ತಿಳಿಸಲಾಯಿತು. ಇನ್ನು ಈ ಬಾರಿ ಮೀರತ್ ಹಾಗೂ ಫೈಜಾಬಾದ್ ಅನ್ನೋ 2 ಸಾಮಾನ್ಯ ಕ್ಷೇತ್ರಗಳಲ್ಲಿ ಅಖಿಲೇಶ್ ದಲಿತ ಸಮುದಾಯದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು. ಇದು ಉತ್ತರ ಪ್ರದೇಶದ ಜಾತಿ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿತು. ಹೀಗಾಗಿ ಅಲ್ಲಿ ಮತ ಧ್ರುವೀಕರಣ ಆಯಿತು. ಮೀರತ್ ಅಲ್ಲಿ 10,000 ಮತಗಳ ಅಂತರದಲ್ಲಿ ಎಸ್ಪಿ ಅಭ್ಯರ್ಥಿ ಸೋಲನ್ನು ಕಂಡ್ರೆ ಫೈಜಾಬಾದ್ ಅಲ್ಲಿ 54,000ಕ್ಕೂ ಅಧಿಕ ಮತಗಳ ಅಂತರದಿಂದ ಅವಧೇಶ್ ಪ್ರಸಾದ್ ಗೆದ್ದು ಬೀಗಿದ್ದಾರೆ. ಇದರ ಜೊತೆಗೆ ಈ ಬಾರಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಮುಸ್ಲಿಂ ಹಾಗೂ ಯಾದವ್ ಮೆಜಾರಿಟಿಯನ್ನ ಹೊಂದಿರುವ 35 ಕ್ಷೇತ್ರಗಳನ್ನು ಗುರುತಿಸಿದ್ರು. ಅದರಲ್ಲೂ 23 ಅಲ್ಪಸಂಖ್ಯಾತ ಪ್ರಾಬಲ್ಯದ ಕ್ಷೇತ್ರಗಳಾಗಿದ್ವು. ಸಹರಾನ್ಪುರ, ಮುಜಫರ್ನಗರ, ನಗೀನಾ, ಮುರಾದಾಬಾದ್, ರಾಂಪುರ್, ಸಂಬಾಲ್, ಕೈರಾನಾ ಮುಂತಾದ 23ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರ ಪ್ರಾಬಲ್ಯ ಇದ್ದ ಮತಕ್ಷೇತ್ರಗಳನ್ನು ಗುರುತಿಸಿ ಅಲ್ಲಿ ವಿಶೇಷ ಕಾಳಜಿಯನ್ನು ಕೊಡಲಾಯಿತು. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಅಂದರೆ ಆ ಕ್ಷೇತ್ರಗಳಲ್ಲಿ ಕಳೆದ ಬಾರಿ 3ರಲ್ಲಿ ಎಸ್ಪಿ ಹಾಗೂ 7ರಲ್ಲಿ BSPಗಳು ಗೆದ್ದಿದ್ವು. ಅಲ್ಲಿನ 8 ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ತನ್ನದಾಗಿಸಿಕೊಂಡಿದ್ರೆ 1 ಕ್ಷೇತ್ರ ಚಂದ್ರಶೇಖರ್ ಆಜಾದ್ ಅವರ ಪಾಲಾಗಿದೆ. ಹಾಗೇನೆ ಯಾದವರು ಬಲಿಷ್ಠವಾಗಿರುವ ಫಿರೋಜಾಬಾದ್, ಕನೌಜ್, ಮೈನ್ಪುರಿ ಮುಂತಾದ ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋದ್ರಲ್ಲಿ ಅಖಿಲೇಶ್ ಯಶಸ್ವಿಯಾದರು. ಹೇಗೂ ಇಲ್ಲಿ ಮುಸ್ಲಿಂ ಮತಗಳು ಬಿಜೆಪಿ ವಿರುದ್ಧ ಚಲಾವಣೆ ಆಗತ್ವೆ ಅನ್ನೋದು ಖಚಿತವಾಗಿತ್ತು. ದಲಿತ ಹಾಗೂ ಇನ್ನಿತರ ಜಾತಿಗಳ ಸಮೀಕರಣವನ್ನು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಕಾಂಗ್ರೆಸ್ ಅನ್ನ ಜೊತೆಗಿಟ್ಟುಕೊಳ್ಳೋ ಮೂಲಕ ಎಲ್ಲೂ ಮತ ವಿಭಜನೆ ಆಗದ ಹಾಗೆ ನೋಡಿಕೊಂಡ್ರು. ಪರಿಣಾಮ ಉತ್ತರ ಪ್ರದೇಶದಲ್ಲಿ ಕಳೆದೇ ಹೋಗಿದ್ದ ಕಾಂಗ್ರೆಸ್ ಕೂಡ ಈ ಬಾರಿ 6 ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇನ್ನು ಕಾಂಗ್ರೆಸ್ ಈ ಬಾರಿ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಕಣಕ್ಕಿಳಿಸಿತು. ಅಮೇಥಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಕಿಶೋರಿಲಾಲ್ ಶರ್ಮಾ ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ಅದು ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚು ಮಾಡಿತು. ರಾಹುಲ್ ಗಾಂಧಿ ಸುಮಾರು 3,90,000 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಗೆಳೆಯರೆ, ಸ್ವಯಂಕೃತ ಅಪರಾಧ ಮತ್ತು ವಿರೋಧ ಪಕ್ಷಗಳ ತಂತ್ರಗಾರಿಕೆಯ ಕಾರಣದಿಂದ
ಬಿಜೆಪಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಇದು ಬಿಜೆಪಿಗೊಂದು ಪಾಠ ಆಗಬೇಕು. ಎಲ್ಲವನ್ನ ಬರೀ ಭಾಷಣಗಳ ಮೂಲಕವೇ ಗೆದ್ದು ಬಿಡ್ತೀವಿ ಅನ್ನೋ ಹುಸಿ ವಿಶ್ವಾಸದಿಂದ ಬಿಜೆಪಿ ಹೊರಬರಬೇಕು. ಹಾಗೆ ಎಲ್ಲವನ್ನ ಮೋದಿನೇ ನೋಡ್ಕೋತಾರೆ, ಎಲ್ಲವನ್ನ ಮೋದಿನೇ ಮಾಡ್ತಾರೆ ಅನ್ನೋ ಮೂಲಕ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಅತಿ ಬುದ್ಧಿವಂತಿಕೆಯನ್ನು ಕೂಡ ಬಿಜೆಪಿ ನಾಯಕರು ಬಿಡಬೇಕಿದೆ. ಬಿಜೆಪಿ ಅಧಿಕಾರದ ರುಚಿ ನೋಡುವ ಮೊದಲು ಅದರ ಕಾರ್ಯಕರ್ತರು ಹಾಗೂ ನಾಯಕರಿಗೆ ಒಂದು ಹಂಬಲ್ ನೇಚರ್ ಇತ್ತು. ಅವರಿಗೆ ಜನರ ಜೊತೆ ಬೆರೆಯುವ ಗುಣ ಇತ್ತು. ಆದರೆ ಅಧಿಕಾರದ ರುಚಿ ಹತ್ತಿದ ಮೇಲೆ ಜನರ ಜೊತೆ ಸೌಜನ್ಯಯುತವಾಗಿ ವರ್ತಿಸುವ ಗುಣವನ್ನು ಅವರು ಕಳ್ಕೊಂಡಿದ್ದಾರೆ. ಅದನ್ನು ಅವರು ಮತ್ತೆ ರೂಢಿಸಿಕೊಳ್ಳದೇ ಇದ್ರೆ ಕಾಂಗ್ರೆಸ್ ಅನುಭವಿಸ್ತಾ ಇರೋ ಪರಿಸ್ಥಿತಿಗೆ ಬಿಜೆಪಿಯನ್ನು ಕೂಡ ಮತದಾರ ತಳ್ತಾನೆ ಅನ್ನೋದು ಅವರಿಗೆ ಅರ್ಥ ಆಗಬೇಕಾಗಿದೆ. ಇದು ಗೆಳೆಯರೆ ಬಿಜೆಪಿ ಅನುಭವಿಸಿರುವ ಹಿನ್ನಡೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.